ಮಥುರೆಯ ರಾಜಕಂಸನು ಕ್ರೂರನಾಗಿದ್ದನು. ಆತ ತನ್ನ ಸಹೋದರಿ ದೇವಕಿಯನ್ನು ತುಂಬಾ ಪ್ರೀತಿಸುತ್ತಿದ್ದನು. ಆದರೆ ದೈವವಾಣಿ ಆಕಾಶವಾಣಿ ಅವಳ 8ನೇ ಮಗುವಿನಿಂದ ಅವನಿಗೆ ಅಪಾಯವಿದೆ ಎಂದು ಎಚ್ಚರಿಸಿತು. ಭಯಗೊಂಡ ಕಂಸನು ದೇವಕಿ ಮತ್ತು ಅವಳ ಪತಿ ವಸುದೇವರನ್ನು ಜೈಲಿಗೆ ಹಾಕಿದನು ಮತ್ತು ಅವರ ಮೊದಲ 7 ಮಕ್ಕಳನ್ನು ನಿರ್ದಯವಾಗಿ ಕೊಂದನು. ಮುಂಗಾರು ಮಳೆ ಸುರಿಯುತ್ತಿದ್ದ ಕರಾಳ ರಾತ್ರಿಯಂದು 8ನೇ ಮಗು ಜನಿಸಿತು. ತಕ್ಷಣವೇ ದೈವಿಕ ರೂಪದಲ್ಲಿ ಶ್ರೀಕೃಷ್ಣ ಕಾಣಿಸಿಕೊಂಡನು. ತನ್ನ ಮಗುವನ್ನು ರಕ್ಷಿಸಲು ವಸುದೇವನು ಕೃಷ್ಣನನ್ನು ಬುಟ್ಟಿಯಲ್ಲಿ ಇರಿಸಿ ಯಮುನಾ ನದಿಯನ್ನು ದಾಟಿ ಗೋಕುಲಕ್ಕೆ ಹೋದನು. ನದಿಯು ಅವನಿಗೆ ದಾರಿ ಮಾಡಿಕೊಟ್ಟಿತು ಮತ್ತು ಶೇಷನಾಗನು ಮಗುವಿನ ಮೇಲೆ ತನ್ನ ಹೆಡೆಗಳನ್ನು ಹರಡಿ ರಕ್ಷಿಸಿದನು. ವಸುದೇವನು ಕೃಷ್ಣನನ್ನು ಗೋಕುಲದ ನಂದ ಮತ್ತು ಯಶೋದಾ ದಂಪತಿಗೆ ಒಪ್ಪಿಸಿದನು. ಕಂಸನು ಮಗುವನ್ನು ಕೊಲ್ಲಲು ಪ್ರಯತ್ನಿಸಿದಾಗ ಅವನು ದುರ್ಗಾದೇವಿಯಾಗಿ ರೂಪಾಂತರಗೊಂಡು, ನಿನ್ನ ಸಾವಿಗೆ ಕಾರಣನಾದವನು ಈಗಾಗಲೇ ಬೇರೆಡೆ ಜನಿಸಿದ್ದಾನೆ ಎಂದು ಘೋಷಿಸಿದಳು. ಗೋಕುಲದಲ್ಲಿ ಕೃಷ್ಣನು ಬೆಣ್ಣೆ ಕದಿಯುವ ಮತ್ತು ಕೊಳಲು ನುಡಿಸುವಂತಹ ಲೀಲೆಗಳಿಂದ ಎಲ್ಲರನ್ನೂ ರಂಜಿಸಿದನು. ಬೆಳೆದ ನಂತರ ಅವನು ಕಂಸನನ್ನು ಸಂಹರಿಸಿ ಮಥುರೆಯ ಜನರಿಗೆ ಅವನ ದುರಾಡಳಿತದಿಂದ ಮುಕ್ತಿ ನೀಡಿದನು. ಈ ಮೂಲಕ ಕೃಷ್ಣ ಜನ್ಮಾಷ್ಟಮಿ ಕಥೆ ಪೂರ್ಣಗೊಳ್ಳುತ್ತದೆ.